ಲೈವ್ ಅಲ್ಲಿ ಕೂಡ ಆಕ್ಚುಲಿ ಅವ್ರದ್ದೇ ಸುಮಾರು ಕಂಟೆಂಟ್ ಅಂದ್ರೆ ಎಪಿಸೋಡ್ ಅಲ್ಲಿ ಹಾಕಕ್ ಆಗದೆ ಇರೋಷ್ಟು ಸಿಕ್ಕಾಬಟ್ಟೆ ಲೈಕ್ ಅಂದ್ರೆ ಅವರು ಎಂಟರ್ಟೈನ್ ಮಾಡ್ತಿರೋದು ಅದನ್ನ ಲೈಕ್ ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಎಲ್ಲ ಮಾಡಿ ಅದು ಬೇರೆಯವ್ರ ಚಾನಲ್ ಅಲ್ಲಿ ಹಾಕೊಳ್ಳೋದು ಆ ತರದೆಲ್ಲ ಸುಮಾರು ಆಗುತ್ತೆ. ಲೈವ್ ಅಲ್ಲೂ ಕೂಡ ಜಾಸ್ತಿ ಅವರೇ ಕಾಣ್ತಾರೆ, ಎಲ್ಲೂ ಹೋದ್ರು ಜಾಸ್ತಿ ಕಾಣ್ತಾರೆ ಅಂದ್ರೆ ಯಾವಾಗ್ಲೂ ಮಾತಾಡ್ತಾ ಇರ್ತಾನೆ ಇಲ್ಲಿ, ಎಲ್ಲಾರನು ತಮಾಷೆ ಆಗಿ ಕಾಲೆಳೆಯೋದು ಮತ್ತೊಂದು ನಡೀತಾನೆ ಇರುತ್ತಲ್ಲ. ಬಹುಶಃ ಅದೇ ಈಗ ಹೊರಗಡೆ ಜನಕ್ಕೆ ಕಾಮಿಡಿ ಇಷ್ಟ ಆಗ್ತಾ ಇದೆ ಅಂತ ಅಂದಾಗ ಬಹುಶಃ ಅದು ಹೋಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಯಾವಾಗ್ಲೂ ತಮಾಷೆ ಅಂತೂ ಮಾಡ್ತಾ ಇರ್ತಾನೆ, ಯಾರನ್ನಾರು ಹಿಡ್ಕೊಂತಾ ಇರ್ತಾನೆ. ಇವಾಗ ಧ್ರುವಂತು ಇವನು ಕೋಪ ಮಾಡ್ಕೊಂಡು ಹೋದ್ರೆ ಓಕೆ ರಘುನ್ ಹಿಡಿಯೋಣ, ರಘು ಸುಮ್ನೆ ಇರೋ ಗಿಲ್ಲಿ ಅಂದಾದ್ಮೇಲೆ ಈಗ ಜಾನ್ವಿನ್ ರೇಗ್ಸೋಣ, ಜಾನ್ವಿ ಆದ್ಮೇಲೆ ಅಶ್ವಿನಿ, ಅವ್ನು ಆಕ್ಟಿವ್ ಆಗಿ ಏನಾದ್ರು ಒಂದ್ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ಏನ್ ಎರಡು ಸೊ ಅಪಾರ್ಟ್ ಫ್ರಮ್ ಕಾಮಿಡಿ ಲೈಕ್ ಅಂದ್ರೆ ತುಂಬಾ ಬೇರೆ ತರ ಪೊಟೆನ್ಶಿಯಲ್ ಏನಿಲ್ಲ ಅಂತ ಹೇಳೋದು ನೀವು? ನನಗೆ ಹಂಗೆ ಅನ್ಸುತ್ತೆ. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಅವ್ನು ಪ್ರೂವ್ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಟಾಸ್ಕ್ ಅಂತ ಬಂದಾಗ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ ಗಿಲ್ಲಿ. ಅದೇ ಬಜ್ಜಿ ಇದ್ರಲ್ಲಿ ಗಿಲ್ಲಿ ನಮ್ಮ ಟೀಮಲ್ಲೇ ಇದ್ದ. ಅಂದ್ರೆ ಆ ಬಜ್ಜಿ ತಿನ್ಬೇಕು ಮಾಡ್ಬೇಕು ಅನ್ನೋದು ಅಷ್ಟೇ ಇರ್ತಿತ್ತು ಹೊತ್ತು ಟೇಸ್ಟಿಯಾಗಿ ಬಜ್ಜಿ ಮಾಡಿ ನಮ್ಮ ಟೀಮ್ ವಿನ್ ಆಗ್ಬೇಕು ಅನ್ನೋದು ಕಾಣಿಸಲ್ಲ. ಅದಕ್ಕೆ ನಾನು ಅತಿರೇಕ ಅಂತ ಕೂಡ ಕೊಟ್ಟಿದ್ದೆ. ಮತ್ತು ಇನ್ಯಾವುದೇ ಟಾಸ್ಕಲ್ಲೂ ಒಂದೇ ಒಂದು ಅಶ್ವಿನಿ ಅವ್ರ ಜೊತೆ ಆಡಿ ವಿನ್ ಆಗಿರೋದು, ಅದೊಂದು ಸಖತ್ತಾಗಿ ಆಡ್ದ. ಅದು ಬಿಟ್ಟರೆ ಇನ್ಯಾವ ಟಾಸ್ಕು ಗಿಲ್ಲಿ ಗೆದ್ದಿಲ್ಲ.